ಗುರುಜಿ, ಈಗ ಸಂಸ್ಕಾರಗಳ ವಿಭಾಗ ಏನ್ ತಿಳಿಸ್ಕೊಡ್ತಿದ್ದೀರಾ? ನಮ್ಮ ಸಂಸ್ಕಾರದಲ್ಲಿ ಸಾಕಷ್ಟು ವಿಚಾರಗಳು ತಿಳ್ಕೊಬೇಕು ನೀವು. ಸಂಸ್ಕಾರದಲ್ಲಿ ದೇವಸ್ಥಾನ ವಿಚಾರ ಸಾಕಷ್ಟು ಜನಕ್ಕೆ ಹೇಳಿದ್ವಿ. ಕೆಲವ್ರಿಗೆ ಏನು ಅಂದ್ರೆ ಏನಾದರೂ ಹೇಳಕ್ಕೆ ಬಂದಾಗ ಕೆಲವರಿಗೆ ಮಕ ಇಷ್ಟು ಮಾಡ್ಕೊಂಡ್ಬಿಡ್ತಾರೆ. ಅದೇನ್ರಿ ಯಾವಾಗಲೂ ಅದು ಇದು ಅಂತ ಏನಾದರೂ ಹೇಳ್ತಾ ಇರ್ತಾರೆ ಅಂತ. ಕೆಲವ್ರಿಗೆಲ್ಲ ಹೊಸದು ಅಥವಾ ಹಳೇದು ಮರ್ತು ಹೋಗಿರ್ತಾರೆ ಅಂತಲ್ಲ. ಹಳೇದು ಮರ್ತು ಹೋಗಿದ್ದವ್ರಿಗೆ ಹೌದಲ್ಲ ನಮ್ಮಮ್ಮ ಹೇಳ್ತಾ ಇದ್ರು, ಕರೆಕ್ಟ್ ಇವತ್ತು ಗುರುಗಳು ಹೇಳ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾದವ್ರಿಗೆ ಮಾತ್ರ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಅದನ್ನ ಕಾರ್ಯಗುಪ್ತವಾಗಿ ತರ್ತಾರೆ. ಕೆಲವರು ಹೊಸದಾಗಿ ಇದೆಲ್ಲ ಅನುಭವನೇ ಇಲ್ಲ, ಸೋಂಬೇರಿಗಳಾಗಿರ್ತಾರೆ ಗೊತ್ತಾ, ಅಂಥವ್ರಿಗೆ ಇದೇನೋ ಅಂದ್ರೆ ಏನೇನೋ ಶಾಸ್ತ್ರ ಹೇಳ್ತಾರ್ರಿ. ಏನೇನೋ ಶಾಸ್ತ್ರ ಏನು ಹೇಳಿಲ್ಲ, ನಮ್ಮ ತಾತನ ಮನೆಯಿಂದ ಬರ್ಕೊಂಬಂದು ಏನು ಕೊಟ್ಟಿಲ್ಲ. ಎಲ್ಲವೂ ಸನಾತನ ಧರ್ಮದಲ್ಲಿ ಇದ್ದಿದ್ದನ್ನ ಮತ್ತೆ ತಿರುಗಿ ಮೆಲ್ಕು ಹಾಕಿ ಅದನ್ನು ನಿಮಗೆ ವಿಚಾರ ತಿಳಿಸ್ತಾ ಇದೀವಿ. ಇನ್ನೊಂದೇನು ಗೊತ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ಸರಿಯಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ಇದುವರ ತನಕ ಯಾವತ್ತೇ ಯಾವ ಕಾಲಕ್ಕೂ ನಾವುಗಳು ರಿಪಿಟೇಷನ್ ಅನ್ನೋದಿಲ್ಲ. ಒಂದು ಸಮಾಧಾನ ಏನು ಅಂದರೆ, ಜಗತ್ತಲ್ಲಿ ಎಲ್ಲವೂ ನಿಮಗೆ ಹೇಳ್ತಕ್ಕಂಥ ವಿಧಾನಗಳಿದೆಯಲ್ಲ, ಸರಳವಾಗಿ ಸಜ್ಜನವಾಗಿ ಹೇಳ್ತಾ ಇರೋದನ್ನ ಭಾಳಷ್ಟು ಜನ ಸಹಿಸೋದೇ ಇಲ್ಲ. ಈ ಬೇರೆ ಮಾಧ್ಯಮದಲ್ಲಿ ಅವರು ಇವರು ಕೂತ್ಕೊಂಡು ಎಷ್ಟೋ ಜನ ಟೀಕೆ ಟಿಪ್ಪಣಿಗಳು ಮಾಡ್ಕೊಂಡು ಕೂತಿರ್ತಾರೆ. ನಿಜ ಕೆಲಸ ಕಾರ್ಯ ಇಲ್ಲ ನೋಡಿ, ಅದಕ್ಕೆ ತಾವು ಕೆರ್ಕೊಳ್ಳೋ ಬದಲು ಇನ್ನೊಬ್ಬರನ್ನ ಚಿವುಡ್ತಾ ಇರೋದು. ಇದಕ್ಕೆ ಈ ರೀತಿಯಾದ ಜೀವನವನ್ನ ಮಾಡ್ತಕ್ಕಂಥವ್ರು ಎಷ್ಟು ಜನ ಏನೇ ಮಾಡ್ಕೊಳ್ಳಿ, ಒಂದಂತೂ ಸತ್ಯ ತಿಳ್ಕೊಂಬಿಡಿ, ಬೇರೆಯವನ ಬಗ್ಗೆ ಶಾಸ್ತ್ರ ಹೇಳೋನು, ಬೇರೆಯವನ ಬಗ್ಗೆ ವಿಚಾರ ಹೇಳೋನು ತನ್ನ ಬಗ್ಗೆನೂ ಚೆನ್ನಾಗಿ ಗೊತ್ತಿರಬೇಕು. ಆದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಬಗ್ಗೆ ಬಹಳ ಚೆನ್ನಾಗಿ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನು ನಾನು ಮಾಡಿಕೊಂಡು ಮೊದಲಾಗಿ ನಾನು ಅನುಭವ ಪಟ್ಟು ತದನಂತರ ಇನ್ನೊಬ್ರಿಗೆ ಹೇಳ್ತೀನಿ. ಯಾವತ್ತಾದ್ರೂ ಕಣ್ಣು ಬಂದಾಗ ಫಸ್ಟ್ ನಾನು ಹೋಗಿ ಆ ಕ್ಷೇತ್ರದಲ್ಲಿ ಹೋಗಿ, ಹೌದಾ ಈ ಥರ ಕಣ್ಣು ಸರಿ ಹೋಗುತ್ತಾ, ಅದೆಲ್ಲ ರೂಪರೇಖೆಗಳು ಮಾಡ್ಕೊಂಬಂದು ಆ 33 ವರ್ಷಗಳ ನಾನು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಇವತ್ತಿನ ದಿವಸ ಯಶಸ್ಸು ಕೀರ್ತಿ ನೀವು ನೋಡ್ತಾ ಇರೋದು. ಆ ಯಶಸ್ಸು ಕೀರ್ತಿ ಸಾರ್ವಜನಿಕರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಆದ್ರಿಂದ ಏನು ಮಾಡ್ತಾರೆ, ಕೈಲಾದ ಕಬೋದಿ ವಿಶೇಷವಾಗಿ ಮಾಡ್ತಕ್ಕಂಥ ಕೆಲಸಗಳು ಏನು ಅಂತ ನಿಮಗೆ ಗೊತ್ತು. ಅದಕ್ಕೆ ಪ್ರತಿಯೊಬ್ಬನು ತಿಳ್ಕೊಳ್ಳಿ, ಇವತ್ತಿನ ನಮ್ಮ ಸಂಸ್ಕಾರದಲ್ಲಿ ಇವತ್ತಿನಿಂದ ನೀವುಗಳು ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡೋದಾಗ್ಲಿ, ಇನ್ನೊಬ್ಬರ ಬಗ್ಗೆ ಅವಹೇಳನ ಮಾಡೋದಾಗ್ಲಿ, ನಮ್ಮದು ನಾವು ತೊಳ್ಕೊಳ್ಳಿ ಅಂತ ಬಹಳ ಜನ ಹಿರಿಯರು ಹೇಳ್ತಾ ಇದ್ರು. ಅದನ್ನ ತೊಳ್ಕೊಳ್ಳೋದು ಸರಿಯಾಗಿ ಕಲ್ತ್ಕೊಳ್ಳಿ. ಹಾಗೆ ವಿಚಾರವನ್ನು ಅಷ್ಟೇ ಸಂಕೀರ್ತನ ಮಾಡ್ಕೋಬೇಕಾದ್ರೆ, ಸ್ಪಷ್ಟೀಕರಣ ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರಿಗೂ ನಮ್ಮದೇ ಆದ ಹೆಂಚುಗಳು ತೂತಾಗಿರುತ್ತೆ. ಕೆಲವರಿಗೆ ಅವ್ರ ದೋಸೆ ತೂತು, ಇವ್ರ ದೋಸೆ ತೂತು ಅಂತಾರೆ, ನಮ್ಮ ಕಾವಲಿನ ತೂತಾಕೋಗಿರುತ್ತೆ. ಅದಕ್ಕೆ ಆ ಒಂದು ಕಾವಲಿನ ಸರಿತಿದ್ದುಪಡಿಸ್ಕೊಳ್ಳಿ. ಮೊದಲಾಗಿ ಜೀವನದಲ್ಲಿ ಯಾವ ಕಾಲಕ್ಕೂ ಇನ್ನೊಬ್ಬನ್ನ ನಾವು ಟೀಕೆ ಟಿಪ್ಪಣಿ ಮಾಡ್ಕೊಳ್ಳೋಷ್ಟರಲ್ಲಿ ಕಾಲ ಹೊಟ್ಟೋಗ್ತಾ ಇರುತ್ತೆ. ನಾವು ಯಾವತ್ತು ಮೇಲ್ ಬರೋಣ, ನಮ್ಮದೇ ಆದ ಹೆಸರಲ್ಲಿ ಯಾವತ್ತು ಬರೋಣ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ನೋಡಿ, SP ಬಾಲಸುಬ್ರಹ್ಮಣ್ಯ ಥರನೇ ಹಾಡ್ತಾನೆ, ನೋಡಿದ್ರೆ ಯೇಸುದಾಸ್ ಥರನೇ ಹಾಡ್ತಾನೆ. ನೀವು ಯೇಸುದಾಸ್ ಥರ ಹಾಡ್ತೀನಿ, SP ಬಾಲಸುಬ್ರಹ್ಮಣ್ಯ ಥರ ಹಾಡ್ತೀನಿ ಅನ್ನೋ ಬದಲು ನಾನೊಂದು SP ಬಾಲಸುಬ್ರಹ್ಮಣ್ಯ ಅಂತ ನಿಮ್ಮದೇ ಒಂದು ಛಾಯೆ ಚಾಪನ್ನ ಯಾಕೆ ಹಾಕೋಬಾರ್ದು, ನಿಮ್ಮದೇ ಆದ ಒಂದು ಹೆಸರು ಯಾಕೆ ಹಾಕೋಬಾರ್ದು. ಇವತ್ತು ಬ್ರಹ್ಮಾಂಡ ಅನ್ನೋ ಹೆಸರು ನನ್ನದೇ ಆಗಿದ್ದ ಹೆಸರು, ನಾನೇ ಸೃಷ್ಟಿ ಮಾಡಿರೋದೇ ಹೊರತು ಇಡೀ ಜಗತ್ತಿಗೆ ಗೊತ್ತು. ಇವತ್ತಿನ ದಿವಸ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದು ಇಡೀ ಭಾರತ ದೇಶದಲ್ಲಿ ಒಂದನ್ನಂತೂ ಹೇಳ್ತೀನಿ ಸ್ಪಷ್ಟೀಕರಣ, ಇಡೀ ಜಗತ್ತಿನಲ್ಲಿ ಬೆಳಗಿನ ಕಾರ್ಯಕ್ರಮ 9 ಗಂಟೆಗೆ ಯಾವ ನನ್ನ ಮಗ ನೋಡ್ತಾ ಇರಲಿಲ್ಲ. ಇವತ್ತಿನ ದಿವಸ ಬೆಳಗಿನ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಮಾಧ್ಯಮದಲ್ಲೂ ಬರೀ ದೇವರೇ ದೇವರೇ ಅಂತ ಹಾಕಿರೋದು ಸತ್ಯನ. ಒಂದು ಮ್ಯೂಸಿಕ್ ಚಾನೆಲ್ ತಗೊಳ್ಳಿ, ಅಲ್ಲೂ ವಿಶೇಷವಾಗಿ ಹಾಕಿರೋದು ಯಾವುದೋ ದೇವ್ರದ್ದೇ. ಆಹಾ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಹಾಕಿರ್ತಾನೆ. ಇಲ್ಲ ಯಾವುದೋ ಒಂದು ನ್ಯೂಸ್ ಚಾನೆಲ್ ತಗೊಳ್ಳಿ, ಆ ನ್ಯೂಸಲ್ಲೂ ಏನು ಬೆಳಗಿನ ಜಾವ ಏನು ಹಾಕ್ತಾನೆ, ಭಗವತಿ ಕೃಪಾ ಕಟಾಕ್ಷ ದೇವಿ ಸಾಗರಿ ಅಂತ ದೇವಿದು ಹಾಕಿರ್ತಾನೆ. ಅಷ್ಟೇ ಬಿಟ್ರೆ ಇದನ್ನ ಮಾಡಿದ್ದ ಹೆಮ್ಮೆ ನನಗೆ ಸಂತೋಷ ಏನು ಗೊತ್ತಾ, ಇವತ್ತಿನ ದಿವಸ ಭಾರತ ಸಂಸ್ಕಾರವನ್ನು ಎಲ್ಲೋ ಉಳಿಸ್ತಾ ಇದ್ದೀವಿ ಅಂತ. ಆದರೆ ಇದನ್ನು ಹಾಳು ಮಾಡ್ತಾ ಇರೋರು ಇನ್ಯಾರೂ ಅಲ್ಲ. ಅದಕ್ಕೆ ಆ ಕಾಲದಲ್ಲಿ ಋಷಿಮುನಿಗಳು ಹೇಳೋರಂತೆ, ಮನುಷ್ಯ ಮನುಷ್ಯನ ಶತ್ರು, ಜಾತಿ ಜಾತಿ ಶತ್ರು, ಸ್ವತಃ ಪ್ರಾಣಿ ಪ್ರಾಣಿ ಶತ್ರು ಅಂತ ಹೇಳದ್ನಂತೆ. ನಿಜ ಸತ್ಯ ಅದು. ಆದ್ರಿಂದ ನಾವು ಈ ಕೊಳಚೆಯಲ್ಲಿ ಎಷ್ಟೇ ಇದ್ರೂ ಕಮಲ್ದ ಹೂ ಥರ ಆದಷ್ಟು ಮೇಲಿರೋಣ, ಈ ಕೊಳಚೆನೆಲ್ಲ ಕೆಳಗೆ ಬಿಟ್ಟು ಹೋಗೋಣ. ಆದ್ರಿಂದ ನಾಯಿಗಳು ಬೊಗಳುತ್ತವೆ, ಎಷ್ಟೋ ಬೊಗಳ್ತಾ ಇದ್ರು ತಲೆ ಕೆಡಿಸ್ಕೊಳ್ಳದೆ. ಇವತ್ತಿನಿಂದ ನೀವೆಲ್ಲ ಮಕ್ಕಳಿಗೊಂದು ಹೇಳ್ಕೊಡಿ, ಆ ಮಕ್ಕಳ ಬಗ್ಗೆ ಈ ಮಕ್ಕಳ ಬಗ್ಗೆ ಏನು ಹೇಳಬೇಡಿ. ಸ್ಕೂಲಲ್ಲಾಗಲಿ ಮೇಸ್ಟ್ರುಗಳ ಬಗ್ಗೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಚಾಡಿಗಳು ಹೇಳಬೇಡಿ. ಜೀವನ ಪರ್ಯಂತ ನೀವು ನಿಮಗೆ ನಿಮ್ಮ ಸ್ಟ್ಯಾಂಡರ್ಡ್ನೆಲ್ಲ ನೋಡಿಕೊಂಡು ನನ್ನ ಕೈಲಾದ ಮಟ್ಟಿಗೆ ನಾನೇನಾದರೂ ಸಾಧಿಸ್ತೀನ ಅನ್ನೋದು ನೋಡ್ಕೊಳ್ಳಿ. ಆ ರೀತಿ ನಮ್ಮ ಸಂಸ್ಕಾರದಲ್ಲಿ ಎಷ್ಟೋ ಜನ ಸ್ವಾಮಿ ವಿವೇಕಾನಂದರಾಗಿದ್ದಾರೆ. ನಾನು ಇನ್ನೊಂದು ವಿವೇಕಾನಂದ ಆಗಬೇಕು ಅನ್ಕೋಬಾರ್ದು, ವಿವೇಕಾನಂದ ಥರ ಇನ್ನೊಂದು ಏನಾದರೂ ಆಗೋಣವಾ, ಆ ಥರ ಒಂದು ಮಾದರಿಯಲ್ಲಿ ನಡೆಯೋಣವಾ ಅಂತ ಪ್ರಯತ್ನ ಪಟ್ಟು ಆ ಮಾದರಿಯನ್ನು ತಗೋಬೇಕೇ ಹೊರತು ಅದರಲ್ಲಿ ಬದುಕಬೇಕು ಅಂತಬಾರ್ದು. ಇನ್ನೊಬ್ಬರ ನೆರಳಲ್ಲಿ ಹಂಗಲ್ಲಿ ಬರಿಬಾರ್ದು, ಸ್ವಾಭಿಮಾನ ಇಟ್ಕೋಬೇಕು. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ತಿಳ್ಕೊಳ್ಳಿ, ಜೀವನ ಪರ್ಯಂತ ಯಾವ ಕಾಲಕ್ಕೂ ಯಾರ ಹಂಗಲ್ಲೂ ಇರಬೇಡಿ. ಮೊದಲಾಗಿ ತಂದೆ ತಾಯಿ ಹಂಗಲ್ಲಿ ಇರಬಾರ್ದು. ಆದ್ರಿಂದ ಮನೆಯಲ್ಲಿ ಕೂತಿರ್ತಕ್ಕಂಥ ಯಾರೇ ಕೆಲಸ ಕಾರ್ಯಕ್ಕೆ ಹೋಗದೇ ಇರತಕ್ಕಂಥ ನಿಮ್ಮಂಥ ಎಷ್ಟೋ ಜನ ಯುವ ಪೀಳಿಗೆಗಳು ಇದ್ದಾರೆ. ದಯವಿಟ್ಟು ಎದ್ದು ಕೂತ್ಕೊಂಡು
ಹೋಗಿ ಕೆಲಸಗಳನ್ನ ಹುಡುಕಿ. ಆಗದೆ ಇರೋ ಕೆಲಸ ಕೊಡ್ಲಿಲ್ಲ ಅಂದ್ಬಿಟ್ಟು ಕೆಲಸ ಕೊಟ್ಟಿಲ್ಲ ಅಂತ ಅದು ಒಂದು ಮಾತ್ರ ಸಾಕ್ಷಿ ರೂಪ ಹೇಳ್ಕೊಂಡು ಇವತ್ತು ಮನೇಲಿ ಕುಕ್ಕರ್ಸ್ಕೊಂಡು ಕೂತಿದ್ದೀರಾ. ಎಷ್ಟೋ ಜನ ಹೆಣ್ಣುಮಕ್ಳು ಕೆಲಸ ಮಾಡ್ತಾ ಇದ್ದ ಸಮಯದಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾರೆ, ನಿಮ್ ಯೋಗ್ಯತೆ ಗಂಡಸರಾಗಿ ಹೋಗಿ ದುಡಿಯಕ್ಕಾಗಲ್ವೇನ್ರಯ್ಯ, ತಾಯಿ ತಂದೆ ಹಾಕಿದ್ದೆ ಇಂತ ಕೂತ್ಕೊಂಡಿದ್ದೀರಲ್ಲಯ್ಯ ಅನ್ನೋದು ಯೋಚನೆ ನಾಳೆ ದಿವಸ ನಿಮ್ ನೆಂಟರು ಬಂದು ಹೇಳ್ತಾರಲ್ಲ ಅವತ್ತು ಗೊತ್ತಾಗತ್ತೆ. ಆದ್ರಿಂದ ಸ್ವಾಭಿಮಾನ ಕಲ್ತ್ಕೊಂಡು ಇವತ್ತು ಎಷ್ಟೇ ಯುವ ಪೀಳಿಗೆ ಇದ್ರೆ, ಏನ್ ನೀನು ಓದಿದ್ಯಾ, ನೀನು ಯೋಗ್ಯತೆ ತಕ್ಕಂತೆ ಒಂದು ಕೆಲಸ ಸಿಗುತ್ತೆ. ಆದ್ರೆ ನಾನು SSLC ಫೇಲು, ನನಗೆ ದೊಡ್ಡ ಆಫೀಸರ್ ಪದವಿ ಇಲ್ಲ ಅನ್ನೋದು ಬಹಳ ದೊಡ್ಡ ತಪ್ಪು. SSLC ಫೇಲ್ ಆದ್ರೆ ಒಂದು ತಿಳ್ಕೊಳ್ಳಿ, ಕೆಲಸ ಮಾಡ್ತಕ್ಕಂಥವನಿಗೆ ಯಾವ ಕೆಲಸ ಆದ್ರೂ ಹೇಸಿಗೆ ಅಲ್ಲ. ನೀವೇನು ಕಳ್ತನ ಮಾಡಬಾರ್ದು, ಭಿಕ್ಷೆ ಬೇಡಬಾರ್ದು. ಈ ಎರಡನ್ನು ಬಿಟ್ಟು ಸ್ವಾಭಿಮಾನದಿಂದ ಏನು ಕೆಲಸ ಮಾಡ್ತಿರೋ ಸ್ವಯಾಭೂತಿಯಾಗಿ ಮಾಡಿ, ಸಂತೃಪ್ತಿಯಾಗಿ ಮಾಡಿ. ಆ ಸಂತೃಪ್ತಿ ನಿಮಗೆ ಜೀವನದಲ್ಲಿ ಯಶಸ್ಸು, ಕೀರ್ತಿ ತರುತ್ತೆ. ಅವ್ರಿಗೆ ಜಾಸ್ತಿ ಸಂಬಳ, ನನಗೆ ಸಂಬಳ ಇಲ್ಲ ಅಂತ. ಇವತ್ತು ಇನ್ನೊಂದು ಅದು ಹೇಳ್ಬಿಡ್ತಾ ಇದ್ದೀನಿ, ಇಡೀ ಜಗತ್ತಿನ ಎಲ್ಲ ಸಂಬಳಗಳು ಯಾವ ವೇರು ಇಲ್ದಿದ್ದಾಗ, ಎಲ್ಲ ಬಿದ್ದೋದಾಗ ಪ್ರತಿಯೊಬ್ಬನು 2,000 ಸಂಬಳಕ್ಕೆ ಬರ್ತಾನೆ ಇಂಜಿನಿಯರ್ ಆದವನು. ಪ್ರತಿಯೊಂದು ಡಾಕ್ಟ್ರಿಗೂ ಸಾಧಾರಣ 1,000 ರೂಪಾಯಿ ಕೊಟ್ಟರೆ ಸಾಕು ಅಂತಾರೆ. ಒಂದು ರೂಮು ಹಾಲ್ ಅಡಿಗೆ ಮನೆಗೆ 1,000 ರೂಪಾಯಿ ಬಾಡಿಗೆ, ಯಾಕಂದ್ರೆ ವಿಧಿ ಇಲ್ಲ, ಲೋನ್ ಕಟ್ಟಬೇಕು, ಬ್ಯಾಂಕ್ ಅವ್ರು ಬಂದು ಜಾಡ್ಸೋದ್ಬಿಟ್ಟು ಲೋನ್ ಎತ್ಕೊಂಡು ಹೋಗ್ತಾರೆ. ಅಂಥ ಕಾಲ ಬರೋದ್ರಿಂದ 2 ಬೆಡ್ರೂಮ್ಗೆ 2,000, 3 ಬೆಡ್ರೂಮ್ಗೆ 3,000, 1 ಬೆಡ್ರೂಮ್ಗೆ 1,000 ಅಷ್ಟೇ ಬಿಟ್ರೆ ಇನ್ ಯಾವ ಕಾಲಕ್ಕೂ 10,000 20,000 ಅಂತ ಬಾಯಿಗೆ ಬಂದಾಗ ಯಾವ ನನ್ನ ಮಗನೂ ಕೇಳಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಸಾಧಾರಣ ಜೀವನ 2012 ಇವತ್ತಿಂದನೇ ಪ್ರಯತ್ನ ಪಟ್ಟು ಮನೇಲಿರ್ತಕ್ಕಂಥವ್ರು ಅಷ್ಟು ಜನ ಸ್ವಾಭಿಮಾನದಿಂದ ಬದುಕಿ, ಗಂಡಸರು ದಯವಿಟ್ಟು ಹೆಂಗಸರು ದುಡ್ಕೊಂಬಂದು ಹಾಕ್ಲಿ ಅಂತ ಮಕ್ಕಳಾದ ಮೇಲೂ ಇನ್ನೂ ಬಾಯಿ ಬಿಟ್ಕೊಂಡು ಕೂತ್ಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳು ಬಂದು ಗೊತ್ತಾನೆ, ನಮಗೆ ಗಂಡ ಕುಡ್ಕೊಂಡು ಕೂತಿಯಾನೆ, ಮನೇಲಿ ಬಿದ್ದಿದ್ದಾನೆ, ಛೇ ಎಂಥ ಬೇಜಾರು. ಅತ್ತೆ ಆದವಳು ಕಷ್ಟಪಟ್ಕೊಂಡು ಅವಳು ದುಡ್ಕೊಂಬರ್ಬೇಕು, ಹೆಂಡತಿ ಆದವಳು ದುಡ್ಕೊಂಬರ್ಬೇಕು, ಮಕ್ಕಳು ಮೊಮ್ಮಕ್ಕಳು ಬಂದ್ಬಿಟ್ಟಿದ್ದಾರೆ, ಆ ಮಕ್ಕಳು ದುಡ್ದು ಹಾಕ್ತಾ ಇದ್ದಾರೆ, ಇವನು ಗಂಡ ಆದವನು ಇನ್ನೂ ಕುಕ್ಕರ್ಸ್ಕೊಂಡಿದ್ದಾನೆ. ಇದು ಪ್ರಯೋಜನ ಇಲ್ಲದೆ ಇರತಕ್ಕಂಥ ಜೀವನ. ಆದ್ರಿಂದ ಸ್ವಾಭಿಮಾನದಿಂದ ಬದುಕಬೇಕು. ನಮ್ಮ ಕಷ್ಟನೋ ಸುಖನೋ ಎಂಜಲ್ ಕೈಯಲ್ಲಿ ಕೈಸ ಪೂರ್ತಿಯಾಗಿ ಎತ್ತು ಬಿಸಾಕ್ಬಿಟ್ಟು ಕೈಯಲ್ಲಿ ಬಂದಿದ್ದು ಪಂಚಾಮೃತ ಅಂತ ಹೇಳಿ ಏನು ಕೆಲಸನೋ ಒಂದು ಹೋದ್ ಬಂದ್ರೆ ಆ ಸಂತೃಪ್ತಿ ಇದೆಯಲ್ಲ, ಅದು ನಿಜವಾದ ಜೀವನ. ನೀನು 1 ರೂಪಾಯಿ ದುಡಿತೋ, 2 ರೂಪಾಯಿ ದುಡಿತೋ, 1,000 ರೂಪಾಯಿ ದುಡಿತೋ, ನಿನ್ನ ಸ್ವಂತದ್ದು. ಆಗ ಕಷ್ಟಪ್ರದವಾಗಿರ್ತಕ್ಕಂಥ ಪ್ರಭೆ ನಿಮಗೆ ಸಿಗಲಿ ಅಂತ ಇವತ್ತಿನ ಸಂಸ್ಕಾರದಲ್ಲಿ ನಾವುಗಳು ಇನ್ನು ಮೇಲೆ ಜೀವನ ಪರ್ಯಂತ ಯಾವ ಕಾಲಕ್ಕೂ ಸುಖ ಜೀವನ ಇರಬೇಕು, ಎಲ್ಲರೂ ಒಳ್ಳೇದಾಗಿರ್ಬೇಕು, ಇದೇ ನಮ್ಮ ಭಾರತೀಯ ಸಂಸ್ಕಾರ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ, ಹಾಗಾಗಿ ಸ್ವಾಭಿಮಾನಿಯಾಗಿ ಬದುಕಿ ಅಂತ ಹೇಳಿದ್ರಿ. ಹಾಗೆ ಪರರ ನಿಂದನೆ ಪರಮ ಪಾಪ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ಸಮಸ್ತ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ನಾವು ನೀವು ಭೇಟಿಯಾಗೋಣ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.